ಯಾವುದಾದ್ರೂ ಹೊಸದು ಮೂವಿ ಬಂದಿದೆಯಾ ಅಂತ ನೋಡುವಾಗ ಶಿನ್ಚಾನ್ ಕಾಣಿಸ್ತು. ಶಿನ್ಚಾನ್ ಇಂಡಿಯಾಗೆ ಬಂದಿರೋದು, ಅದನ್ನು ನೋಡ್ತಾ ತಿಂದೆ. ಮಲ್ಕೊಂಡೆದ್ಮೇಲೆ ಊಟನೂ ಬಂತು. ವೆಜ್ ಮೀಲ್ ಆರ್ಡ್ರ್ ಮಾಡಿದ್ದೆ. ಜೀರಾ ರೈಸ್ ಜೊತೆ 2 ಥರದ ಕರಿ ಕೊಟ್ಟಿದ್ದಾರೆ. ಸ್ವೀಟ್ಗೆ ರಸ್ಮಲಾಯಿ ಮತ್ತು ಇನ್ನೊಂದು ಸ್ನ್ಯಾಕ್ಸು, 1 ಬೌಲು ಫ್ರೂಟ್ಸು ಇಷ್ಟಿತ್ತು. ಎಲ್ಲನೂ ರುಚಿಯಾಗಿತ್ತು. ಸ್ಕೂಲ್ ಲಂಚ್ ಬಾಕ್ಸ್ ಅಂತ ಹೇಳಿ ಜಾಪನೀಸ್ ಮೂವಿ ನೋಡಿದೆ. ಇದರಲ್ಲಿ ಜಪಾನಲ್ಲಿ ಸ್ಕೂಲ್ಗಳಲ್ಲಿ ಲಂಚ್ ಹೆಂಗೆ ಕೊಡ್ತಾರೆ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಇತ್ತು. ಸೀಟ್ ಕಂಫರ್ಟಬಲ್ ಆಗಿತ್ತು. ಏರೋ ಸ್ಟ್ರೆಸ್ ಎಲ್ಲ ನಗ್ನಗ್ತಾ ಫುಡ್ ಸರ್ವ್ ಮಾಡ್ತಾಯಿದ್ರು. ಕಾಫಿ ಕುಡ್ಕೊಂಡು ಕಿಟಕಿ ಆಚೆ ಇಣಕ್ಕೆ ನೋಡುವಾಗ ದೂರದಲ್ಲಿ ಮೌಂಟ್ ಫೂಜಿ ಕಾಣಿಸ್ತು. ಹತ್ರದಿಂದ ಫೂಜಿ ಸಾನ್ನ ನೋಡ್ಬೋದು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಜಪಾನ್ನ ತಲುಪೇ ಬಿಟ್ವಿ. ಬೆಂಗಳೂರಿಂದ ಜಪಾನ್ ಬರೋರಿಗೆ ಈ ಫ್ಲೈಟು ಬೆಸ್ಟು. ಎಲ್ಲೂ ಟ್ರಾನ್ಸಿಟ್ ಇಲ್ಲದೆ ಇರೋದ್ರಿಂದ ಚಿಂತೆ ಇಲ್ಲದೆ ಬರ್ಬೋದು. ಸರ್ವಿಸ್ ಚೆನ್ನಾಗಿದೆ, ಊಟ ಚೆನ್ನಾಗಿ ಕೊಡ್ತಾರೆ. ಫ್ಲೈಟ್ ಡ್ಯೂರೇಷನು 10 ಗಂಟೆ ಅಂತ ಕೊಟ್ಟಿದ್ರು, ಆದರೆ ನಾವು ಬರೀ 7 ಗಂಟೆನಲ್ಲೇ ಜಪಾನ್ ಲ್ಯಾಂಡ್ ಆದ್ವಿ.